ಯಾವ ಕಾರಣಕ್ಕಾಗಿ ದೇವರು ನಮ್ಮ ಆಸೆಗಳನ್ನು ಈಡೇರಿಸುವುದೇ ಇಲ್ಲ? ದೇವಸ್ಥಾನಕ್ಕೆ ಹೋದಾಗಲೆಲ್ಲ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ದೇವರ ಬಳಿ ಪ್ರಾರ್ಥಿಸುತ್ತೇವೆ. ಕೆಲವೊಮ್ಮೆ ಇಷ್ಟಾರ್ಥಗಳು ಈಡೇರದೇ ಇದ್ದಾಗ ದೇವರ ಮೇಲೆ ಕೋಪಿಸಿಕೊಳ್ಳುತ್ತೇವೆ ಮತ್ತು ದೇವರನ್ನು ದೂಷಿಸುತ್ತೇವೆ. ದೇವರು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸದೇ ಇರಲು ಕಾರಣವೇನು? ದೇವರು ಇಷ್ಟಾರ್ಥಗಳನ್ನು ಈಡೇರಿಸಲು ನಾವು ಏನು ಮಾಡಬೇಕು? ಭಕ್ತಿಯಲ್ಲಿ ಮನಸ್ಸು ವಿಚಲಿತಗೊಳ್ಳಬಾರದು. ದೇವರನ್ನು ನಾವು ಅನೇಕ ಬಾರಿ ನಮ್ಮ ಸಂಕಷ್ಟಗಳನ್ನು ದೂರವಾಗಿಸಿ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವ ರೂಪವಾಗಿ ನೋಡುತ್ತೇವೆ. ನಾವೊಂದು ಆರೋಗ್ಯದ ಸಮಸ್ಯೆಗಳನ್ನು ಇಟ್ಟುಕೊಂಡು ವೈದ್ಯರ ಬಳಿ ಹೋದಾಗ ಅಲ್ಲಿ ನಮಗೆ ಆರೋಗ್ಯದ ಸಮಸ್ಯೆಗಳು ಸರಿ ಹೋಗದೇ ಇದ್ದರೆ ನಾವು ಇನ್ನೋರ್ವ ವೈದ್ಯರ ಬಳಿ ಹೋಗುತ್ತೇವೆ. ಹಾಗೆ ನಮ್ಮ ಇಷ್ಟಾರ್ಥಗಳು ಒಂದು ದೇವರಿಂದ ಈಡೇರದೇ ಇದ್ದಾಗ ಇನ್ನೊಂದು ದೇವಸ್ಥಾನಕ್ಕೋ ಅಥವಾ ದೇವರ ಬಳಿಗೋ ಹೋಗುತ್ತೇವೆ. ಇಂತಹ ಜನರ ಮನಸ್ಸಿನಲ್ಲಿ ತಮ್ಮ ಆಸೆಗೆ ಎಲ್ಲೋ ಒಪ್ಪಿಗೆ ಸಿಗಬಹುದು. ಒಬ್ಬ ದೇವರು ಕೇಳದಿದ್ದರೆ ಬಹುಶಃ ಇನ್ನೊಬ್ಬ ದೇವರು ಅವರ ಮನಸ್ಸಿನ ಕೂಗನ್ನು ಕೇಳಬಹುದು ಮತ್ತು ಅವರು ಬಯಸಿದ್ದನ್ನು ಪಡೆಯಬಹುದು ಎಂಬುದು ಇರಬಹುದು. ದೇವರಲ್ಲಿ ನಿಜವಾದ ಭಕ್ತಿ ಇದ್ದವನು ದೇವರನ್ನು ದೂಷಿಸುವುದಿಲ್ಲ. ದೇವರಲ್ಲಿ ನಿಜವಾದ ಭಕ್ತಿ ಮತ್ತು ಆ ಭಕ್ತಿ ನಿರಪೇಕ್ಷಿತವಾಗಿರುತ್ತದೆಯೋ ಆ ಭಕ್ತಿಯಲ್ಲಿ ಭಕ್ತನ ಬಯಕೆಯನ್ನು ದೇವರು ಪೂರೈಸದಿದ್ದರೆ ಭಕ್ತನ ನಂಬಿಕೆ ಮತ್ತು ದೇವರ ಮೇಲಿನ ಪ್ರೀತಿ ಎಂದಿಗೂ ಕಿಂಚಿತ್ತೂ ಕಡಿಮೆಯಾಗುವುದಿಲ್ಲ. ನಿಜವಾದ ಭಕ್ತನ ಯಾವುದೇ ಇಚ್ಛೆಯು ಪೂಜೆ ಇತ್ಯಾದಿಗಳನ್ನು ಮಾಡಿದ ನಂತರವೂ ಈಡೇರದಿದ್ದರೆ ನಿಜವಾದ ಭಕ್ತನು ದೇವರನ್ನು ದೂರದೆ ತಾನು ಎಲ್ಲಿ ತಪ್ಪನ್ನು ಮಾಡುತ್ತಿದ್ದೇನೆ ಎಂಬುದರ ಕುರಿತು ಪರಿಶೀಲನೆ ಮಾಡುತ್ತಾನೆ. ಇದರಿಂದಾಗಿ ಅವನು ತನ್ನ ತಪ್ಪನ್ನು ಅರಿತುಕೊಂಡು ಮತ್ತೊಮ್ಮೆ ದೇವರಲ್ಲಿ ತನ್ನ ಬೇಡಿಕೆಯನ್ನು ಈಡೇರಿಸುವಂತೆ ಬೇಡಿಕೊಳ್ಳಬಹುದು. ನಿಜವಾದ ಭಕ್ತರು ಯಾರನ್ನೂ ದೂಷಿಸುವುದಿಲ್ಲ. ದೇವರು ತನಗೆ ಏನನ್ನು ನೀಡುವುದಿಲ್ಲವೋ ಭವಿಷ್ಯದಲ್ಲಿ ನನಗೆ ಎಲ್ಲೋ ಒಳಿತನ್ನು ದೇವರು ಮಾಡುತ್ತಾನೆ ಎಂಬುದರ ಮೇಲೆ ನಂಬಿಕೆ ಇಟ್ಟುಕೊಂಡಿರುತ್ತಾನೆ. ಒಂದು ಪುಟ್ಟ ಮಗು ಬಂದು ತನ್ನ ತಂದೆಯ ಬಳಿ ತಾನು ನೋಡಿದ್ದೆಲ್ಲ ನನಗೆ ಬೇಕು, ಎಲ್ಲವನ್ನು ಕೊಡಿಸು ಎಂದು ಕೇಳಬಹುದು. ಅಥವಾ ಆಗಸದಲ್ಲಿರುವ ಚಂದ್ರನನ್ನು ಕಂಡು ನನಗೆ ಈಗಲೇ ಆ ಚಂದ್ರ ಬೇಕು ಎಂದು ಹಠ ಮಾಡಬಹುದು. ಆದರೆ ಅದನ್ನು ತಂದುಕೊಡಲು ಸಾಧ್ಯವಿಲ್ಲವೆಂಬುದು ಹಾಗೂ ಅದು ಆ ಮಗುವಿನ ಪಾಲಿಗೆ ಇಲ್ಲವೆಂಬುದು ತಂದೆಗೆ ಚೆನ್ನಾಗಿ ತಿಳಿದಿರುತ್ತದೆ. ಈ ಹಠದಿಂದ ಸಮಸ್ಯೆಗಳೇ ಹೆಚ್ಚಾಗಬಹುದು ಹೊರತು ಕಡಿಮೆಯಾಗಲು ಸಾಧ್ಯವಿಲ್ಲ. ಆದ್ದರಿಂದ ಭಕ್ತನು ದೇವರಿಗೆ ಬಯಕೆಯನ್ನು ನೆರವೇರಿಕೆಗೆ ಬೆದರಿಕೆ ಹಾಕಿದಾಗ ಭಗವಂತ ಆ ಆಸೆಯನ್ನು ಪೂರೈಸುವುದಿಲ್ಲ. ಈ ರಹಸ್ಯವನ್ನು ತಿಳಿದಿರುವ ಎಂದಿಗೂ ಜೀವನದಲ್ಲಿ ದುಃಖವನ್ನು ಹೊಂದುವುದಿಲ್ಲ. ದೇವರ ಬಳಿ ತಮ್ಮ ಆಸೆಗಳನ್ನು ಈಡೇರಿಸಬೇಕೆಂದು ಬೆದರಿಕೆ ಹಾಕುವ ಬದಲು ಅಥವಾ ಏನಾದರೂ ಆಸೆಯನ್ನು ತೋರಿಸಿ ದೇವರನ್ನು ಹೋಲಿಸಿಕೊಳ್ಳುವ ಬದಲು ಭಕ್ತಿಯಿಂದ ತಾಳ್ಮೆಯಿಂದ ದೇವರನ್ನು ಪೂಜಿಸಿ. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.